ಆಧ್ಯಾತ್ಮಿಕ ಹಾಗೂ ದಾಸೋಹ ಕ್ಷೇತ್ರವಾದ ನಂಜನಗೂಡು ತಾಲೂಕಿನ ದೇವನೂರು ಗ್ರಾಮದ ಶ್ರೀ ಕ್ಷೇತ್ರ ದೇವನೂರು ಶ್ರೀ ಗುರು ಮಲ್ಲೇಶ್ವರ ಮಹಾಸಂಸ್ಥಾನ ದಾಸೋಹ ಮಠದಲ್ಲಿ ಇದೇ ಜುಲೈ 1 ಮತ್ತು 2ರಂದು ಶ್ರೀ ಗುರು ಮಲ್ಲೇಶ್ವರರ 127ನೇ ಪುಣ್ಯ ಆರಾಧನಾ ಮಹೋತ್ಸವ ಹಾಗೂ ಭವ್ಯ ರಥೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಜರುಗಲಿದೆ ಎಂದು ಶ್ರೀ ಗುರು ಮಲ್ಲೇಶ್ವರ ಆರಾಧನಾ ಸಮಿತಿಯ ಅಧ್ಯಕ್ಷ ಪ್ರೊಫೆಸರ್ ಡಿ.ಎಸ್. ಸದಾಶಿವಮೂರ್ತಿ ಅವರು ತಿಳಿಸಿದ್ದಾರೆ. ನಗರದ ಶ್ರೀ ಗುರು ಮಲ್ಲೇಶ್ವರ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶ್ರೀಮಠದ ಪೀಠಾಧ್ಯಕ್ಷರಾದ ಶ್ರೀ ಮಹಾಂತ ಸ್ವಾಮೀಜಿಗಳ ದಿವ್ಯ ನೇತೃತ್ವದಲ್ಲಿ 2 ದಿನಗಳ ಕಾಲ 10 ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ವರದಿಯನ್ನ ಮಾಡಿದ್ದಾರೆ. ಇನ್ನು ಮಹೋತ್ಸವದ ಮೊದಲ ದಿನವಾದ ಜುಲೈ 1ರಂದು ಮೈಸೂರಿನ ಹೊಸಮಠದ ಶ್ರೀ ಚಿದಾನಂದ ಸ್ವಾಮಿಗಳ ದಿವ್ಯ ಸಮ್ಮುಖದಲ್ಲಿ ಹಾಗೂ ಸುಕ್ಷೇತ್ರ ಮಲ್ಲನಮೂಲೆಯ ಶ್ರೀ ಇಮ್ಮಡಿ ಸಿದ್ದಲಿಂಗ ಸ್ವಾಮಿಗಳ ನೇತೃತ್ವದಲ್ಲಿ ಧ್ವಜಾರೋಹಣ ನೆರವೇರಲಿದೆ. ಇನ್ನು ಧಾರ್ಮಿಕ ಸಭೆಯ ದಿವ್ಯ ಸಾನ್ನಿಧ್ಯವನ್ನ ಸೋಮಹಳ್ಳಿ ಮಠದ ಶ್ರೀ ಸಿದ್ದಮಲ್ಲ ಸ್ವಾಮಿಗಳು ಹಾಗೂ ವಾಟಾಳು ಮಠದ ಶ್ರೀ ಸಿದ್ದಲಿಂಗ ಶಿವಾಚಾರ್ಯ ಸ್ವಾಮೀಜಿಗಳು ವಹಿಸಲಿದ್ದಾರೆ. ಜುಲೈ 2ರ ಗುರುವಾರ ಬೆಳಗ್ಗೆ 8 ಗಂಟೆಗೆ ಸರಿಯಾಗಿ ಶ್ರೀ ಗುರು ಮಲ್ಲೇಶ್ವರರ ಭವ್ಯ ರಥೋತ್ಸವಕ್ಕೆ ಚಾಲನೆ ಸಿಗಲಿದೆ. ಇದೇ ಮೊದಲ ಬಾರಿಗೆ ನೂತನವಾಗಿ ನಿರ್ಮಿಸಲಾಗಿರುವ ಕಲ್ಯಾಣಿಯಲ್ಲಿ ಶ್ರೀ ಗುರು ಮಲ್ಲೇಶ್ವರರ ವಿಜೃಂಭಣೆಯ ತೆಪ್ಪೋತ್ಸವ ಹಾಗೂ ಆಕರ್ಷಕ ಮಧುಬಾಣ ಬಿರುಸುಗಳ ಪ್ರದರ್ಶನ ಕೂಡ ನಡೆಯಲಿದೆ. ಇನ್ನು ಮಠದ ವಿವಿಧ ವಿದ್ಯಾಸಂಸ್ಥೆಗಳ ಶಾಲಾ ಮಕ್ಕಳಿಂದ ವಚನ ನೃತ್ಯ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಜರುಗಿಸಲಾಗುತ್ತೆ. ಈ ಐತಿಹಾಸಿಕ ಮಹೋತ್ಸವಕ್ಕೆ ರಾಜ್ಯದ ವಿವಿಧ ಭಾಗಗಳಿಂದ 200ಕ್ಕೂ ಹೆಚ್ಚು ಮಠಾಧೀಶರು ಹಾಗೂ ಸುಮಾರು 1.5 ಲಕ್ಷಕ್ಕೂ ಅಧಿಕ ಭಕ್ತಾದಿಗಳು ಆಗಮಿಸುವ ನಿರೀಕ್ಷೆ ಇದೆ. ಹಾಗೇನೆ 1ನೇ ತಾರೀಕು ರಾತ್ರಿ ಜೈನೋತ್ಸವ ನಮ್ಮಲ್ಲಿ ಜೈನರಿಗೆ ಆದ್ಯತೆಯಿಂದ ಸ್ವಾಮಿಗಳ ಉತ್ಸವ ಒಳಗಡೆ ಆಗುತ್ತೆ. ಇನ್ನು 2ನೇ ಭಾಗ ಬಹಳ ಮುಖ್ಯವಾದ ದೇವನೂರು ಮಠ ಅಂದ್ರೆ ದಾಸೋಹ ಅಂದ್ರೆ ದೇವನೂರು ಮಠ. ಇಕ್ಕಿಕೆರೆಯಿಂದ ದೇವನೂರು ಕೆಟ್ಟು ದೇವನೂರು ಮಠ ಸೇರುವುದು ಹೇಳಿ ಒಂದು ಗಾದೆ ನಮ್ಮಲ್ಲಿ ಸೃಷ್ಟಿಯಾಗಿದೆ. ಯಾರೇ ಬಂದು ಯಾವುದೇ ವೇಳೆಯಲ್ಲಿ ಬಿಟ್ಟು ನಿತ್ಯ ಅನ್ನದಾಸೋಹ ಶ್ರೀಮಠದ ಉಸಿರಾಗಿರುವುದರಿಂದ ಅನ್ನದಾಸೋಹಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಈ 2 ದಿನಗಳ ಕಾರ್ಯಕ್ರಮದಲ್ಲಿ ನಾವು 1 ಲಕ್ಷದಿಂದ 1.5 ಲಕ್ಷ ಭಕ್ತರನ್ನು ನಿರೀಕ್ಷೆ ಮಾಡಿದ್ದೇವೆ. ಸಾಮಾನ್ಯ ಆರಾಧನೆಯಲ್ಲಿ 25ರಿಂದ 30 ಸಾವಿರ ಬರ್ತಾ ಇತ್ತು ಬೇರೆ ವರ್ಷಗಳು. ಸೇವಾ ಸಮಿತಿಯವರು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಅನ್ನೋ ವಿಚಾರನ ಶ್ರೀಗಳನ್ನು ಗಮನಿಸಿಕೊಂಡು ನಮ್ಮ ಅಧ್ಯಕ್ಷರಾದ ರವೀಶ್ ಮೂರ್ತಿ ಅವರು ಕರೆಸಿ ಮಾತಾಡಿದರು. ಆಗ ರವೀಶ್ ಮೂರ್ತಿ ಅವರು ಸೇವಾ ಸಮಿತಿಯವರ ಜೊತೆ ಎಲ್ಲ ಚರ್ಚೆ ಮಾಡಿ ಆ ಆರಾಧನೆಯ ಕಾರ್ಯಕ್ರಮಗಳನ್ನೆಲ್ಲ ಪಟ್ಟಿ ಮಾಡಿ ಆ ಸಮಸ್ತ ಕಾರ್ಯಕ್ರಮ ಪಟ್ಟಿಯನ್ನು ಬೇರೆ ಬೇರೆ ವಿಭಾಗಗಳಾಗಿ ಮಾಡಿ ಕಾರ್ಯಗಳನ್ನಾಗಿ ಮಾಡಿ ಸಮಿತಿಗಳನ್ನಾಗಿ ಮಾಡಿ ಧ್ವಜಾರೋಹಣದಿಂದ ಹಿಡಿದು ದಾಸೋಹ, ಸ್ವಚ್ಛತೆ, ಕುಡಿಯುವ ನೀರು, ಕೈ ತೊಳೆಯುವ ನೀರು ಮತ್ತೆ 30ನೇ ತಾರೀಕಿನಿಂದಲೂ ಕೂಡ ನಿರಂತರವಾಗಿ ಬಂದಂತ ಭಕ್ತರಿಗೆ ದಾಸೋಹ ನಡೆಯಬೇಕು. ಮತ್ತೆ ಶಿಸ್ತನ್ನ ಕಾಪಾಡಬೇಕು, ಭಕ್ತರಿಗೆ ದರ್ಶನದ ಭಾಗ್ಯ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಸುಮಾರು 30 ಸಮಿತಿಗಳನ್ನು ಮಾಡಿ ನಮ್ಮೂರಿನ